ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕಸ್ಟಡಿಯಲ್ಲೇ ಪ್ರಜ್ವಲ್ ರೇವಣ್ಣ. ಹಾಗಾಗಿ ವಿಚಾರಣೆ ಯಾವ ರೀತಿ ಆಗ್ತಾ ಇದೆ? ವಿಚಾರಣೆಯ ಸಂದರ್ಭದಲ್ಲಿ ಎಸ್ಐಟಿ ಮುಂದೆ ಪ್ರಜ್ವಲ್ ರೇವಣ್ಣ ಹೇಳಿದ್ದಾದ್ರೂ ಏನು? ಪ್ರಾಥಮಿಕ ತನಿಖೆಯಲ್ಲಿ ಪ್ರಜ್ವಲ್ ಸತ್ಯ ಬಾಯ್ಬಿಟ್ನ. ವಿಚಾರಣೆ ವೇಳೆ ಪ್ರಜ್ವಲ್ ಸಹಕಾರ ಅಷ್ಟಕ್ಕಷ್ಟೇ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಹಾಗಾದ್ರೆ ಪ್ರಜ್ವಲ್ ಪ್ರಾಥಮಿಕ ವಿಚಾರಣೆ ಹೇಗಿತ್ತು? ರಿಪಬ್ಲಿಕ್ ಕನ್ನಡಕ್ಕೆ ಎಸ್ಐಟಿ ತನಿಖೆಯ ಎಕ್ಸ್ಕ್ಲೂಸಿವ್ ಮಾಹಿತಿ. ಪ್ರಾಥಮಿಕವಾಗಿ ಈ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಒಂದಷ್ಟು ಪ್ರಶ್ನೆಗಳನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ. ಬಟ್ ಆ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ? ವಿಡಿಯೋದಲ್ಲಿ ಇರೋದು ನಾನಲ್ಲ ಅಂತ ಪ್ರಜ್ವಲ್ ರೇವಣ್ಣ ಹೇಳ್ತಿದ್ದಾರೆ. ಇದು ನಿರೀಕ್ಷೆ ಇತ್ತು, ಇದೇ ರೀತಿಯ ಉತ್ತರ ಅವರಿಂದ ಬರುತ್ತೆ ಅಂತ ಅದನ್ನೇ ಅವರು ಹೇಳ್ತಿದ್ದಾರೆ. ಆದ್ರೆ ಸಂತ್ರಸ್ತೆಯರು ನನಗೆ ಪರಿಚಯ ಇದ್ದಾರೆ ಅಂತ ಒಪ್ಕೊಂಡಿದ್ದಾರಂತೆ. ಪರಿಚಯದ ಜೊತೆಗೆ ನನಗೆ ಕ್ಲೋಸ್ ಕೂಡ ಇದ್ದಾರೆ. ಯಾವ ರೀತಿ ಕ್ಲೋಸ್? ಇದು ಕೂಡ ಪ್ರಶ್ನೆ. ಆದ್ರೆ ನಾನು ಅತ್ಯಾಚಾರ ಮಾಡಿಲ್ಲ ಅಂತ ಪ್ರಜ್ವಲ್ ರೇವಣ್ಣ ಹೇಳ್ತಿದ್ದಾರೆ. ಅತ್ಯಾಚಾರ ಆರೋಪಗಳಿಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವಂತಹ ವಿಚಾರ ಹೇಳಿದ್ದಾರೆ. ನಾನಂತೂ ವಿಡಿಯೋ ರೆಕಾರ್ಡ್ ಮಾಡಿಲ್ಲ, ಆದ್ರೂ ನನ್ನ ಮೊಬೈಲ್ನಲ್ಲಿ ವಿಡಿಯೋ ಇತ್ತು. ಸದ್ಯ ಪ್ರಜ್ವಲ್ನಿಂದ 161 ಹೇಳಿಕೆಯನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ದಾಖಲು ಮಾಡಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ಎಸ್ಐಟಿ ತನಿಖೆಯ ವಿಚಾರಣೆಯ ಇನ್ಸೈಡ್ ಮಾಹಿತಿಯನ್ನ ಕೊಡ್ತಾ ಹೋಗೋದಾದ್ರೆ ಶ್ರುತಿ, ಈಗಾಗಲೇ ಪ್ರಜ್ವಲ್ ರೇವಣ್ಣನ ತೀವ್ರ ವಿಚಾರಣೆ ಮಾಡುವಂಥ ಕೆಲಸಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಈಗಾಗಲೇ ಅವರ ವಿರುದ್ಧ ಒಂದಷ್ಟು ತನಿಖಾ ಭಾಗವಾಗಿ ಒಂದಷ್ಟು ತನಿಖೆಯನ್ನು ಕೂಡ ಕಂಪ್ಲೀಟ್ ಮಾಡುವಂಥ ಕೆಲಸವನ್ನು ಮಾಡಿದರು. ಇಷ್ಟು ದಿನಗಳ ಕಾಲ ಒಂದಷ್ಟು ಎವಿಡೆನ್ಸ್ಗಳನ್ನು ಇಟ್ಕೊಂಡಿದ್ರು. ಈಗ ಪ್ರಜ್ವಲ್ ರೇವಣ್ಣ ಅವರನ್ನು ಪ್ರಾಥಮಿಕ ಹಂತದ ವಿಚಾರಣೆ ನಡೆಸಿ 161 ಅಂದರೆ ಆರೋಪಿಯಿಂದ ಸ್ವಇಚ್ಛಾ ಹೇಳಿಕೆಯನ್ನು ದಾಖಲಿಸಿಕೊಳ್ಳುವಂಥ ಕೆಲಸವನ್ನು ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ. ಈ ವೇಳೆ ಒಂದಷ್ಟು ಪ್ರಶ್ನಾವಳಿಗಳಿಗೆ ಪ್ರಜ್ವಲ್ ರೇವಣ್ಣ ಉತ್ತರ ಕೊಟ್ಟರೂ ಕೂಡ ತನಿಖೆಗೆ ಅಷ್ಟಕ್ಕಷ್ಟೇ ಸಹಕಾರ ಮಾಡಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗ್ತಿರುವಂಥ ವಿಚಾರ. ಹಾಗಾದರೆ ತನಿಖೆ ವೇಳೆ ಏನೆಲ್ಲ ಹೇಳಿದ್ದಾರೆ? ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಬೇಸಿಕ್ ಕ್ವಶನ್ಗಳನ್ನು ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ರೆಡಿ ಮಾಡ್ಕೊಂಡಿದ್ರು. ಆತನನ್ನು ಅರೆಸ್ಟ್ ಮಾಡೋದಕ್ಕೆ ಮುಂಚೆ ಆ ಒಂದು ರೆಡಿ ಮಾಡ್ಕೊಂಡಿದ್ದಂತೆ ಆತನನ್ನು ಪ್ರಶ್ನೆ ಮಾಡಿದಾಗ ಅಂದರೆ ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ಏನು ದಾಖಲಾಗಿತ್ತು ಲೈಂಗಿಕ ದೌರ್ಜನ್ಯ ಆಗಿರ್ಬೋದು ಮತ್ತು ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ಪ್ರಶ್ನೆ ಮಾಡುವಂಥ ಕೆಲಸವನ್ನು ಎಸ್ಐಟಿ ಅಧಿಕಾರಿಗಳು ಮಾಡಿದರು. ಈ ವೇಳೆ ವಿಡಿಯೋದಲ್ಲಿರುವಂಥ ಸಂತ್ರಸ್ತೆ ನಿಮಗೆ ಗೊತ್ತಾ? ಆ ಒಂದು ವಿಡಿಯೋದಲ್ಲಿರುವಂಥ ಸಂತ್ರಸ್ತೆ ಮೇಲೆ ನೀವು ಅತ್ಯಾಚಾರ ಮಾಡಿದ ನಿಜನಾ? ಈ ಎಲ್ಲ ಪ್ರಶ್ನೆಗಳನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರಿಗೆ ಕೇಳುವಂಥ ಕೆಲಸನ ಮಾಡಿರ್ತಾರೆ. ಈ ವೇಳೆ ಸಂತ್ರಸ್ತೆ ನನಗೆ ಗೊತ್ತು, ಆದರೆ ಆಕೆಯ ಮೇಲೆ ಅತ್ಯಾಚಾರ ಮಾಡಿದ್ದು ಸುಳ್ಳು ಅನ್ನುವಂಥ ಉತ್ತರವನ್ನು ಪ್ರಜ್ವಲ್ ರೇವಣ್ಣ ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತದೆ. ಅದರಲ್ಲಿ ಜೊತೆಗೆ ಬೇರೆ ಬೇರೆ ವಿಡಿಯೋಗಳು ಕೂಡ ಹರಿದಾಡಿದ್ರು. ಆ ಒಂದು ವಿಡಿಯೋಗಳ ಬಗ್ಗೆಯೂ ಕೂಡ ಪ್ರಜ್ವಲ್ ರೇವಣ್ಣಗೆ ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ಆ ವಿಡಿಯೋಗಳಲ್ಲಿರುವಂತಹ ಸಂತ್ರಸ್ತೆಯರ ಬಗ್ಗೆ ಕೂಡ ಆತನನ್ನ ಕೇಳಿದಾಗ ಸಂತ್ರಸ್ತೆಯರು ನನಗೆ ಪರಿಚಯ ಇದ್ದಾರೆ, ಕ್ಲೋಸ್ ಕೂಡ ಇದ್ದಾರೆ, ಆದರೆ ಆ ವಿಡಿಯೋದಲ್ಲಿರುವಂಥ ವ್ಯಕ್ತಿ ನಾನಲ್ಲ ಅಂತೇಳಿ ತಮ್ಮ ಮೇಲಿನ ಆರೋಪವನ್ನು ಪ್ರಜ್ವಲ್ ರೇವಣ್ಣ ತಳ್ಳಿ ಹಾಕಿದ್ದಾರೆ. ಜೊತೆಗೆ ಆ ಒಂದು ವಿಡಿಯೋ ಯಾವ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿದೆ ಅನ್ನುವಂಥ ವಿಚಾರಕ್ಕೂ ಕೂಡ ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಕಾರ್ತಿಕ್ ಅಂದರೆ ಈ ಹಿಂದೆ ಪ್ರಜ್ವಲ್ ರೇವಣ್ಣ ಅವರ ಕಾರು ಡ್ರೈವರ್ ಆಗಿರುವಂಥ ಕಾರ್ತಿಕ್ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದ. ಎಸ್ಐಟಿ ಅಧಿಕಾರಿಗಳು ಆತನಿಂದ ಒಂದಷ್ಟು ಹೇಳಿಕೆಗಳನ್ನು ಪಡೆಯುವಂಥ ಕೆಲಸವನ್ನು ಮಾಡಿದ್ರು. ಈ ವೇಳೆ ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ನಿಂದಲೇ ಆ ಎಲ್ಲ ವಿಡಿಯೋಗಳನ್ನು ನಾನು ಕಳಿಸ್ಕೊಂಡಿದ್ದೆ, ಪೆನ್ಡ್ರೈವ್ಗೆ ಹಾಕೊಂಡಿದ್ದೆ ಅಂತೇಳಿ ಕಾರ್ತಿಕ್ ಕೂಡ ಹೇಳಿಕೆ ನೀಡುವಂಥ ಕೆಲಸವನ್ನು ಮಾಡಿದ್ರು. ಫೈನ್ ಮಾದೇಶ್, ಕಾದ್ ನೋಡೋಣ ಮುಂದೆ ಯಾವ ರೀತಿ ವಿಚಾರಣೆ ಆಗುತ್ತೆ ಅಂತ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿ.